ಎಷ್ಟೇ ತುದಿಯಿಂದ ಬಂತು ಎಸೆತಕ್ಕೆ ತಮ್ಮ ರೂಪರೆಯನ್ನು ಒಪ್ಪಿಸಿ ಪವಿಲಿಯನ್ ಬಳಿ ಪ್ರಮೋದಣ್ಣನ ಜಾಗವನ್ನು ತುಂಬಲು ಗೌತಮ್ ಶಮೆ ಮುತ್ತುರಾಜ ಬೌಲಿಂಗ್ ನಲ್ಲಿ ಮತ್ತೊಂದು ವಿಕೆಟ್ ಪತನ ಗೌತಮ್ ರೂಪದಲ್ಲಿ. ಮೂರ್ತಿಯವರಿಂದ ಉತ್ತಮವಾದಂತಹ ಎಸೆತದ ಜವಾಬ್ದಾರಿ ಅಂತ ಹೇಳ್ಬಹುದು. ಮೂರ್ತಿ ಹ್ಯಾಟ್ರಿಕ್ ಬಾಲ್ ಅಂತ ಹೇಳ್ಬಹುದು. ಕ್ಯಾಚ್ ಆಗುವ ಸಾಧ್ಯತೆ ಇತ್ತು, ಆದರೆ ಕೈ ತಪ್ಪಿಸಿದ ಚೆಂಡು ಅಂತ ಹೇಳ್ಬಹುದು. ಪರಿಣಾಮವಾಗಿ ಯಾವುದೇ ವ್ಯತಿರಿಕ್ತವಿಲ್ಲ. ಚುಕ್ಕಿ ಎಸೆತ ಮೂರ್ತಿ ಅವರಿಂದ ಒಂದು ಕರಾರುವಕ್ಕಾದಂತಹ ದಾಳಿ ಸಂಘಟನೆ ಅಂತ ಹೇಳ್ಬಹುದು. ಮತ್ತೊಮ್ಮೆ ಅಷ್ಟೇ ಅತ್ಯುತ್ತಮವಾದಂತಹ ಬೌಲಿಂಗ್. ಅಗಲವಾದ ಎಸೆತ, ಇದರೊಂದಿಗೆ ಒಂದು ಅತಿರೇಕದ ರನ್ ಸೇರ್ಪಡೆಯೊಂದಿಗೆ ತಂಡದ ಖಾತೆ ಆರಂಭ. ಬಹುಶಃ ಹೆಗ್ಗಣಿಯ ಕೆಡಿಸಿಸಿ ಬ್ಯಾಂಕ್ ನಲ್ಲಿ ತಮ್ಮ ಖಾತೆಯನ್ನ ಓಪನ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಉತ್ತಮವಾದಂತಹ ಹೊಡೆತ, ಅಷ್ಟೇ ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಣೆ, ಉತ್ತಮವಾದಂತಹ ಎಸೆತಗಾರಿಕೆಯ ಜವಾಬ್ದಾರಿ ನಿಭಾಯಿಸಿದ ಮೂರ್ತಿ ಗೋಕುಲ್ ಪ್ರಕಾಶ್. ಮಚ್ಚಿ ವಿನಯ್ ಮಚ್ಚಿ ಬೌಲಿಂಗ್ ನಲ್ಲಿ, ನಿತೀಶ್ ಬ್ಯಾಟಿಂಗ್ ನಲ್ಲಿ. ಗೋರೆ ರಾಕರ್ಸ್ ತಂಡದಲ್ಲಿ ಒಂದಾನೊಂದು ಕಾಲದಲ್ಲಿ ಇಬ್ಬರು ಜೊತೆಗೆ ಆಡಿದ ಆಟಗಾರರು ಅಂತ ಹೇಳ್ಬೋದು, ವಿನಯ್ ಮಚ್ಚಿ ಹಾಗೂ ನಿತೀಶ್. ಉತ್ತಮವಾದಂತಹ ಎಸೆತ, ಅತ್ಯುತ್ತಮವಾದಂತಹ ಹೊಡೆತ, 4 ರನ್ಗಳು ತಂಡದ ಖಾತೆಯಲ್ಲಿ ಮತ್ತೆ ಸೇರ್ಪಡೆ. ಉತ್ತಮವಾದಂತಹ ಹೊಡೆತ, ಲೆಗ್ ಬೈ, ಯಾವುದೇ ರನ್ನಿನ ಸೇರ್ಪಡೆಗಳಿಲ್ಲ ಬೌಲಿಂಗ್ ನಲ್ಲಿ. ಅಗಲವಾದ ಎಸೆತ, ಅದ್ದಿನ ಕಣ್ಣಿನ ನಿರ್ಣಾಯಕ ಸುಬ್ರಾಯ ಅವರಿಂದ ಘೋಷಣೆ. ಉತ್ತಮವಾದಂತಹ ಹೊಡೆತ, ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಅಲ್ಲಿರುವವರು ಯಾರು? ಅದು ಹಳವಳ್ಳಿಯ ಗೋಡೆ, ಕಿರಣ್ ಭಟ್. ಮತ್ತೊಮ್ಮೆ ಅಗಲವಾದ ಎಸೆತ, ಮತ್ತೊಮ್ಮೆ ಉತ್ತಮವಾದಂತಹ ಎಸೆತ. ಚುಕ್ಕಿಯೊಂದಿಗೆ ರನ್ನಿನಲ್ಲಿ ಯಾವುದೇ ಏರುಪೇರು ಇಲ್ಲ. ಅತ್ಯುತ್ತಮವಾದಂತಹ ಬೌಲಿಂಗ್, ಸ್ವಲ್ಪ ವಿಫಲತೆ ಆದ್ರೂ ಸಹಿತ ಫಲ ಸಿಕ್ಕಿದೆ. 4 ರನ್ನಿನೊಂದಿಗೆ ತಂಡದ ಮೊತ್ತ 11. ಎರಡನೇ ಓವರ್ ಚಾಲ್ತಿ. ಅತ್ಯುತ್ತಮವಾದಂತಹ ಹೊಡೆದ, ಉತ್ತಮ ಕ್ಷೇತ್ರ ರಕ್ಷಣೆ ಅಲ್ಲಿರುವಂತಹ ಹರೀಶ್ ಹೆಗಡೆ ಅವರಿಂದ. ಇದರೊಂದಿಗೆ 11. 2 ಓವರ್ ಮುಕ್ತಾಯಕ್ಕೆ 2 ಹುದ್ದರಿಯ ನಷ್ಟ. ವಿನಾಯಕ್ ಹೆಗ್ನೋರ್ ಬೌಲಿಂಗ್ ನಲ್ಲಿ, ಕಾರ್ತಿಕ್ ಹೆಗಡೆ ಬೌಲಿಂಗ್ ನಲ್ಲಿ, ಕಾಟು
ಬ್ಯಾಟಿಂಗ್ ನಲ್ಲಿ ವಿನಾಯಕ, ನಾನ್ ಸ್ಟ್ರೈಕ್ ನಲ್ಲಿ ನಿತೀಶ, ಕೀಪಿಂಗ್ ನಲ್ಲಿ ಕೋಟೆ. ಹದ್ದಿನ ಕಣ್ಣಿನ ನಿರ್ಣಾಯಕ ಸುಬ್ಬಣ್ಣ, ಅಂಪೈರ್ ಗೆ ಜವಾಬ್ದಾರಿ. ಉತ್ತಮವಾದಂತಹ ಎಸೆತ, ಅಷ್ಟೇ ಅತ್ಯುತ್ತಮವಾಗಿ 4 ರನ್ ಅನ್ನು ಲೀಲಾಜಾಲವಾಗಿ ಪಡೆದುಕೊಂಡಿದ್ದಾರೆ ಯಜ್ಞೂರವರು. ಉತ್ತಮವಾದಂತಹ ಹೊಡೆತ, ಉತ್ತಮವಾದಂತಹ ಫೀಲ್ಡಿಂಗ್, ಅಷ್ಟೇ ಅತ್ಯುತ್ತಮವಾದಂತಹ ರನ್ ಕದಿಯುವಿಕೆಯಲ್ಲಿ ಸಫಲತೆ. 1 ರನ್ನಿನ ಸೇರ್ಪಡೆಯೊಂದಿಗೆ ನಿತೀಶ್ಗೆ ಸಿಕ್ಕಿದೆ ಸ್ಟ್ರೈಕ್. ಉತ್ತಮವಾದಂತಹ ಹೊಡೆತ, 4 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 20. 3ನೇ ಓವರ್ ಚಾಲ್ತಿಯಲ್ಲಿ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರನ್ನ ಅಭಿನಂದಿಸುತ್ತಾ, ಪಂದ್ಯರತ್ತ ನಮ್ಮ ಚಿತ್ತ, ಯಾವುದೇ ವ್ಯತಿರಿಕ್ತವಿಲ್ಲ. 1 ರನ್ನು ಸಹಿತ ಈ ಬಾಲಲ್ಲಿ ಇಲ್ಲ. ಪರಿಣಾಮವಾಗಿ ಅದೇ ಸ್ಕೋರಿಗೆ ತಂಡದ ಮೊತ್ತ ಸ್ಥಗಿತ. ಉತ್ತಮವಾದಂತಹ ಎಸೆತ, ಚುಕ್ಕಿ ಎಸೆತ, ಯಾವುದೇ ಅತಿರೇಕದ ಸೇರ್ಪಡೆ ಇಲ್ಲ. ಉತ್ತಮವಾದಂತಹ ಎಸೆತ, ಉತ್ತಮ ಕ್ಷೇತ್ರ ರಕ್ಷಣೆ, 1 ರನ್ನಿಗೆ ಸೀಮಿತವಾದ ಚೆಂಡು. ಕಾರ್ತಿಕ್ ಅವರ ಉತ್ತಮ ದಾಳಿ ಸಂಘಟನೆ. ಬೌಲಿಂಗ್ ನಲ್ಲಿ ಯಾರು ಬರ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಬೌಲಿಂಗ್ ನ ಜವಾಬ್ದಾರಿಯನ್ನ ತೆಗೆದುಕೊಂಡು ಎಲ್ಲರೂ ಸಹಿತ ಉತ್ತಮ ದಾಳಿಕಾರರು ಇದ್ದಾರೆ. ಯಾರು ಬರ್ತಾರೆ? ಚಂದನ್ ಗುಡ್ಡೆ, ಚಂದನ್ ಗುಡ್ಡೆ ತಮ್ಮ ಕೊಟ್ಟಾರ ಮೊದಲನೇ ಓವರ್. ತಂಡದ ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಗಲಿಬಿಲಿ. 4 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 25. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ, ಸಫಲತೆ. ಪರಿಣಾಮವಾಗಿ ಯಾವುದೇ ರನ್ ಇಲ್ಲ. ಉತ್ತಮವಾದಂತಹ ಹೊಡೆತ, ಆನೆ ಮಲಗುವ ಜಾಗದಲ್ಲಿ 4 ರನ್ಗಳು ಲೀಲಾಜಾಲವಾಗಿ ಪಡೆದುಕೊಂಡಿದ್ದಾರೆ. ಇದರೊಂದಿಗೆ ತಂಡದ ಮೊತ್ತವನ್ನ 21ಕ್ಕೆ ಏರಿಸಿದ್ದಾರೆ. ಇಪ್ಪತ್ತೊಂಬತ್ತು. ಶಾರ್ಟ್ ಅಲ್ಲಿ ಎನ್ನುತ್ತಾ 4 ರನ್ ಅನ್ನು ಬಾರಿಸಿದ್ದಾರೆ. ಚಂದ ಆಡ್ತಾ ಇದ್ದ ನಿತೀಶ. ಚಂದನ ಯಾವ ರೀತಿಯಲ್ಲಿ ಅವಂಗೆ ಬೌಲಿಂಗ್ ಅನ್ನ ಹಾಕಿ ಕಟ್ಟಾಗ್ತಾಳೆ ನೋಡ. ಅದ್ಭುತವಾದಂತಹ ಬೌಲಿಂಗ್ ನ ದಾಳಿ. ಚಂದನ ಹೆಂಗ್ ಬೌಲಿಂಗ್ ಮಾಡ್ತಾ ನೋಡುವ. ಉತ್ತಮ ಬೌಲಿಂಗ್, ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಆದರೂ ಸಹಿತ 1 ರನ್ ಅನ್ನ ತಗೊಂಡ. ಇದರೊಂದಿಗೆ ತಂಡದ ಮೊತ್ತ 34. ಉತ್ತಮವಾದಂತಹ ಹೊಡೆತ, ರನ್ಔಟ್ ಆಗುವ ಸಾಧ್ಯತೆಯಲ್ಲಿ ವಿಫಲತೆ. ಓವರ್ ಮುಕ್ತಾಯಕ್ಕೆ 4 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 34. ನಿತೀಶ್ ಹಾಗೂ ಹೆಗ್ನೂರು ಭಯಂಕರ ಪಾರ್ಟ್ನರ್ಶಿಪ್ ಮಾಡಿದ್ದ. ಇನ್ನು 2 ಓವರಿಗೆ ಎಷ್ಟು ರನ್ ಹೊಡಿತಾ ಉಳಿದು ನೋಡ. ಬೌಲಿಂಗ್ ನ ಜವಾಬ್ದಾರಿ ತಕೊಂಡು ಕಾರ್ತಿಕ್ನೇ ಬರ್ತಾ ಇದ್ದ. 34. ಕಾರ್ತಿಕ್ ಬರ್ತಾ ಇದ್ದ. ಕೀಪಿಂಗ್ ನಲ್ಲಿ ಕೋಟೆ.
ಭಾರಿ ಬೌಲಿಂಗ್, ಚುಕ್ಕಿ ಎಸೆತ, ಡಾಟ್. ಉತ್ತಮ್ ಆನಂದ್ ಹೊಡಿತ, ರನ್ಔಟ್ ಆಗೋ ಸಾಧ್ಯತೆ. ಔಟ್ ಔಟ್ ಹೇಳಿ ಸುಬ್ಬಣ್ಣ ಕೊಟ್ಟಿದ್ದ. ನಿತೀಶ್ ಹೆಗಡೆ ಔಟ್ ಆದ. ಅವನ್ ಜಾಗ ತುಂಬಲು ಶ್ರೀಧರ್ ಬಂಜ. ಹೆಗ್ನೂರು ಸ್ಟ್ರೈಕಲ್ಲಿ, ನಾನ್ ಸ್ಟ್ರೈಕಲ್ಲಿ ಶ್ರೀಧರ. ಕಾರ್ತಿಕ್ ಬೌಲಿಂಗಿಗೆ ಹೆಗ್ನೂರು ಹೆಂಗ ಆಡ್ತಾ ನೋಡವು. ಇದರೊಂದಿಗೆ ಹೆಗ್ನೂರ್ ಅವರ ವಿಕೆಟ್ ಪತನ. ಅವನ ಜಾಗವನ್ನು ತುಂಬಲು ಶರತ್. ಹಿಂದಿನ ಮ್ಯಾಚಲ್ಲಿ ಭರತ್ ಸಿಕ್ಕಿದ್ದ, ಈಗ ಶರತ್ ಬಂದ. ಮೂರು ಬಾಲ್ ಶರತ್ ಹೆಗಡೆ. ಮೂರು ಬಾಲ್ ಹತ್ತು. ಹಾ, ಮೂರು ಬಾಲ್ ಹತ್ತು. ಉತ್ತಮವಾದಂತಹ ಇರುತ್ತೆ. ಫುಲ್ ಟಾಸ್ ಬಾಲ್ ಅನ್ನ ಗುರುತಿಸಿ 4 ರನ್ ಲೀಲಾಜಾಲವಾಗಿ ತಕೊಂಡ ಶರತ್ತ. ಅತ್ಯುತ್ತಮವಾದಂತ ಹೊಡೆತ. ವಿನಯ್ ಮಚ್ಚಿ ವಂಚಿಸಿದ ಚೆಂಡು ಅಂತ ಹೇಳ 4 ರನ್ ತಕೊಂಡ ಶರತ್ತ. ಇದರೊಂದಿಗೆ ತಂಡದ ಮೊತ್ತ ನಮ್ಮ ಸ್ಕೋರರ್ ಅಂಕಿ ಶಾಸ್ತ್ರ ತಜ್ಞ ಪ್ರಶಾಂತ್ ಕೇಳ ಉತ್ತಮವಾದಂತ ಸ್ಲೋ ಬಾಲ್, ಅಷ್ಟೇ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಕಿರಣ್ ಭಟ್ನಿಂದ. ನಲವತ್ತೆರಡು. ವಿನಯ್ ಮಚ್ಚಿ, ಶ್ರೀಧರ್ 42. 4-2 42. 4 - 2 ಎರಡೇ. 42ಕ್ಕೆ 4 ನೋಡು. 4-2 4ರಲ್ಲೇ ಎಲ್ಲ ಇತ್ತು, ಬೇರೆ ಸಂಖ್ಯೆ ಇಲ್ಲ. ಸಾಧ್ಯತೆ ಇಲ್ಲ. 1 ರನ್ ಇನ್ನೂ ಸೇರ್ಪಡೆ ಇಲ್ಲ. ಉತ್ತಮವಾದಂತ ಬೌಲಿಂಗ್ ಸಂಘಟನೆ, ಅತ್ಯುತ್ತಮವಾದಂತ ರನ್, ಅತ್ಯುತ್ತಮವಾದಂತ ಕ್ಷೇತ್ರ ರಕ್ಷಣೆ ವಿನಯ್ ಹೆಗಡೆ ಅವರಿಂದ. ವಿನಯ್ ಹೆಗಡೆ ಅವರು ಹಾರ್ಲಿಕ್ಕೆ ಜೋರಿದ್ರು. ವಿನಯ್ ಹೆಗಡೆ ಅವರು ಹಾರ್ಲಿಕ್ಕೆ ಜೋರಿದ್ರು. ಔಟ್. ನಿತಿನ್ ದಂಡ್ಕರ್. ಸ್ಕೋರರ್ ಅನ್ನ ಕೇಳೋಣ. 43. ನಿತಿನ್ ದಂಡ್ಕರ್ ರನ್ಔಟ್ ಆಗುವ ಸಾಧ್ಯತೆ ಇಲ್ಲ.
ನೋ ಬಾಲ್. ಬ್ಯಾಟ್ಸ್ಮನ್ ಅನ್ನ ಸಿಕ್ಕದೆ ಹೋದಂತ ಚೆಂಡು, ಉತ್ತಮವಾದಂತ ಎಸೆತ, ಚುಕ್ಕಿ ಎಸೆತ, ಕೇವಲ ಕೊನೆಯ ಎಸೆತ ಬಾಕಿ. ಉತ್ತಮವಾದ ಹೊಡೆತ, ಉತ್ತಮ ಕ್ಷೇತ್ರ ರಕ್ಷಣೆ, 2 ರನ್ ಆಗುವ ಸಾಧ್ಯತೆಯಲ್ಲಿ ವಿಫಲತೆ. 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 44. ಉತ್ತಮವಾದಂತಹ ಬೌಲಿಂಗ್ ನಲ್ಲಿ ಶರತ್, ಚಂದನ್ ಸ್ಟ್ರೈಕ್ ನಲ್ಲಿ. ನೋ ಬಾಲ್ ಅನ್ನ ಸುಲಭವಾಗಿ ಗುರುತಿಸಿಕೊಂಡಂತಹ ಚಂದನ್ ಗುಡ್ಡೆಯವರು ನೇರವಾಗಿ ಅಂಕಣದಿಂದ ಹೊರಕ್ಕೆ ಹೊಡೆದು 7 ರನ್ ಅನ್ನ ಗಳಿಸಿಕೊಂಡಿದ್ದಾರೆ. ಇದರೊಂದಿಗೆ ಖಾತೆ ಆರಂಭ ರಾಮನಗುಳಿಯ ಕೆಡಿಸಿಸಿ ಬ್ಯಾಂಕ್ನಲ್ಲಿ. ಉತ್ತಮವಾದಂತಹ ಎಸೆತ, ಅಷ್ಟೇ ಅತ್ಯುತ್ತಮವಾದಂತಹ ಬ್ಯಾಟಿಂಗ್, ಕ್ಷೇತ್ರ ರಕ್ಷಣೆ, ಎಲ್ಲ ವಿಭಾಗದಲ್ಲೂ ಅತ್ಯುತ್ತಮವಾದಂತಹ ಸಂಘಟಿತ ಪ್ರದರ್ಶನ. ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಕೈ ಚೆಲ್ಲಿದ ಚೆಂಡು ನಾಯಕ ಕಿರಣ್ ಭಟ್ ಅವರ ಅನುಭವ ಹಾಗೂ ಸಲಹೆಯನ್ನ ಪಡೆದು ಚಂದನ್ ಅವರು ಯಾವ ರೀತಿಯಲ್ಲಿ ಬ್ಯಾಟಿಂಗ್ ಅನ್ನ ಸಂಘಟಿಸ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಮತ್ತೊಮ್ಮೆ ನಾಲ್ಕು ರನ್ನಿನ ಸೇರ್ಪಡೆ. ಇದರೊಂದಿಗೆ ತಂಡದ ಮೊತ್ತ 11. ಇದರೊಂದಿಗೆ ಚಂದನ್ ಅವರ ಹುದ್ದರಿಯ ಪತನ. ಅವರ ಜಾಗವನ್ನು ತುಂಬಲು ವಿನಯ್ ಕೋಟೆ ಒಂದು ಅದ್ಭುತವಾದಂತಹ ಆಟಗಾರ. ಇಲ್ಲಿ ಆಡುವಾಗ ಬೇರೆಯವರಿಗೆ ಬ್ಯಾಟಿಂಗ್ ಅನ್ನು ಕೊಡದೆ ಆಡುವಂತಹ ಆಟಗಾರ ಅಂತ ಹೇಳ್ಬಹುದು ವಿನಯ್ ಕೋಟೆ. ಉತ್ತಮವಾದಂತಹ ಬೌಲಿಂಗ್. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಒಂದು ಓವರ್ನ ಅಂತ್ಯಕ್ಕೆ 11 ರನ್ ತಂಡದ ಮೊತ್ತ. ಟೀಮ್ ವಿಭಾಗ ಅತ್ಯಂತ ಕಡಿಮೆ ರನ್ಗಳನ್ನ ಕಟ್ಟಿ ಹಾಕಿ ಟಾರ್ಗೆಟ್ 46 ರನ್ಗಳನ್ನು ಎದುರಿಸ್ತಾ ಇದೆ. ಇನ್ನು ಕೇವಲ 36 ರನ್ಗಳ ಅವಶ್ಯಕತೆ. 1 ಓವರ್ ಮುಗಿತ್ತು. 2ನೇ ಓವರ್ ಗಣೇಶಣ್ಣ. ಅಗಲವಾದ ಎಸೆತ. ಮತ್ತೊಮ್ಮೆ ಅಗಲವಾದ ಎಸೆತದೊಂದಿಗೆ ತಂಡದ ರನ್ ಗತಿ ಏರ್ತಾ ಇದೆ. ಉತ್ತಮವಾದಂತ ಹೊಡೆತ ಕಿರಣ್ ಭಟ್ ಅವರಿಂದ 4 ರನ್ನಿನ ಸೇರ್ಪಡೆ. ಉತ್ತಮವಾದಂತ ಹೊಡೆತ, ಮತ್ತೆ 4 ರನ್ಗಳು. ಮುಂದಿನ ಪಂದ್ಯಕ್ಕಾಗಿ ಅಘನಾಶಿನಿ ಹಾಗೂ ಟಿ ಮಳವಳ್ಳಿ. ನೋಪಾಲ್ ಉತ್ತಮ ಕ್ಷೇತ್ರ ರಕ್ಷಣೆ.
ಉತ್ತಮವಾದಂತ ಕ್ಷೇತ್ರ ರಕ್ಷಣೆ ಇದರೊಂದಿಗೆ ಮತ್ತೊಮ್ಮೆ ನೋ ಬಾಲ್ ಮೂಲಕ 4 ರನ್ನಿನ ಸೇರ್ಪಡೆ +1 5 ರನ್ನಿನ ಸೇರ್ಪಡೆ. ಎರಡು ಬಾಲ್ ಇನ್ನು 4. ಉತ್ತಮವಾದಂತಹ ಹೊಡೆತ. ಉತ್ತಮವಾದಂತಹ ಆಟ ಕಿರಣ್ ಭಟ್ ಅವರಿಗೆ. ಮತ್ತೊಮ್ಮೆ ನಿತೀಶ್ ಅವರು ಎಷ್ಟು ಹಾರಿದ್ರು ಕೂಡ ಬಾಲ್ ಸಿಕ್ಕಿಲ್ಲ. ಪರಿಣಾಮವಾಗಿ 4 ರನ್ನಿನ ಸೇರ್ಪಡೆ. ಮತ್ತೊಮ್ಮೆ ಮೂವತ್ತೊಂಬತ್ತು. ಅಗಲವಾದ ಎಸೆತ 6 ರನ್ನಿನ ಸೇರ್ಪಡೆ. ಟಾಸ್ ನಾಣ್ಯ ಚಿಮ್ಮುವಿಕೆಗಾಗಿ ಟೀಮ್ ಅಳವಳ್ಳಿ ಹಾಗೂ ಅಘನಾಶಿನಿ ಟೀಮ್ ಅಘನಾಶಿನಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ನಿತೀಶ್ ಉತ್ತಮವಾಗಿ ಫೀಲ್ಡಿಂಗ್ ಅನ್ನ ಮಾಡ್ತಿದ್ದಾರೆ ಅಲ್ಲಿ. ಮತ್ತೆ ವಿನಾಯಕ್ ಕೋಟೆ ಫೀಲ್ಡರ್ ಹಾಗೂ ಬೌಲರಿಗೆ ಬೇಜಾರು ಬರುವಂತಹ ಶಾಟ್ ಹೊಡೆಯುವಂತಹ ಅನುಭವಿ ಆಟಗಾರ ಕೋಟೆ. ಬಲೆಗೆ ಬಿದ್ದ ಮೀನು ಅಲ್ಲ, ಬಲೆಗೆ ಬಿದ್ದ ನಿತೀಶ ಆಗಿದೆ. ಅತ್ಯುತ್ತಮ ಆಡಳಿತ. ಇದರೊಂದಿಗೆ ಟೀಮ್ ವಿಭಾ ತಂಡ 2ನೇ ಪಂದ್ಯವನ್ನು ಸಹಿತ ಗೆದ್ದುಕೊಂಡಿದೆ.